ಇದು ನಮ್ಮ ದಕ್ಷಿಣ ಕನ್ನಡ ಹಾಗೆ ಕುಂದಾಪುರ ಶೈಲಿಯಲ್ಲಿ ಮಾಡುವಂಥದ್ದು ಬೀನ್ಸ್. ಇದು ಒಂದು ಪಲ್ಯ ಅಂತ ಹೇಳ್ಬೋದು. ಅದು ಕೂಡ ಮದುವೆ ಮನೆಯಲ್ಲಿ ಹಾಗೆ ದೇವರ ಸಮಾರಂಭದಲ್ಲಿ ಕೂಡ ಇದನ್ನ ಮಾಡ್ತಾರೆ. ಸ್ಪೆಷಲಿ ನನಗೆ ಇದು ನಾಗಮಂಡಲ ಇದ್ದಾಗ ಇದನ್ನು ಮಾಡ್ತಾರೆ. ನಾನು ಇದಕ್ಕೋಸ್ಕರ ತುಂಬ ನನಗೆ ಇಷ್ಟ ಆಗ್ತದೆ. ಅದನ್ನೇ ನಾನು ಈ ಯುಗಾದಿಗೆ ಅಂತ ಹೇಳಿಬಿಟ್ಟು ನಾನು ಮಾಡಿರುವಂಥದ್ದು. ನಾನು ಇಲ್ಲಿ ಏನೆಲ್ಲ ಸಾಮಾನ ಹುರ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಅದನ್ನ ನಾನು ಕ್ಯಾಪ್ಷನ್ಗೆ ಹಾಕ್ತಾಯಿದ್ದೀನಿ. ಅದೆಲ್ಲ ಸಾಮಾನ ಒಂದು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ನಿಮ್ಗೆ ಎಷ್ಟು ಕಾಯಿ ಸುಳಿಬೇಕು ಅಷ್ಟನ್ನ ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಒಂದು ಬಣಾಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ, ಸ್ವಲ್ಪ ಹಿಂಗನ್ನ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟು ಸಣ್ಣಗೆ ಹೆಚ್ಚಿರುವಂಥ ಬೀನ್ಸನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಅದನ್ನ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನ ಬೇಯಿಸ್ಕೊಳ್ಳಿ. ಈ ಥರ ಬೆಂದ ಮೇಲೆ ನಾವು ಏನು ಮಸಾಲಾನ ಪುಡಿ ಮಾಡಿಟ್ಟಿರ್ತೀರಿ, ಯಾವುದೇ ಥರ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಅದನ್ನ ಇದಕ್ಕೆ ಹಾಕ್ಕೊಳ್ಳಿ. ಇಷ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿದರೆ ನೀವು ಟ್ರೈ ಮಾಡಿ. ಅದು ಘಮ